ಅಹೋ ಎನ್ನು ಕುಮಾರನಾದ ಕಾರ್ತವೀರ್ಯನೇ, ಎನ್ನು ನುಡಿಯ ಆಲಿಸಬೇಕ. ಅದೇನು ವಿಸ್ತಾರವಾಗಿ ಕೇಳಪ್ಪಯ್ಯ. ಅಹೋ ಪುತ್ರ, ಅಹೋ ಜನಕ, ನಮಗೆ ವೈರಿಯಾದ ರೇಣುಕರಾಜನ ನಿನ್ನೊಡನೆ ಬದ್ದಿಯನ್ನ ಬಾಹುಬಲಕ್ಕೆ ತಡೆಯದ ಓಡಿ ಹೋದರ. ಅಹೋ ಪುತ್ರ, ಅವನಿಗೂ ನಮಗೂ ಮೊದಲಿನಿಂದ ದ್ವೇಷ ಚುಳಿಯುತ್ತಾ ಬಂದಿರೋದು. ಆದ ಕಾರಣ ಅವನೇನಾದರೆ ನಿನ್ನೊಡನೆ ಯುದ್ಧಕ್ಕೆ ಬಂದರೆ ಅವರ ಶಿರವಮ್ಮ ಖಂಡಿಸು, ಶಿರ ಅರ್ಸು, ಕೀರ್ತಿ ಅಂಗೊರ್ಸಿ ಈ ವಚನ ಮರೆಬೇಡ ಕುಮಾರ. ವೀರಾದಿ ವೀರ, ಸಿಂಹರಾಜನಂತ ಗರ್ಜನ ಕೈದಿ ಇಲ್ಲಿಯವರೆಗೆ ನಮ್ಮ ವಂಶದ ಕೀರ್ತಿಗೆ ಕಾರಣದ ಪಯ್ಯನೇ. ಮೆಚ್ಚಬೇಕು ಪುತ್ರ. ಅಹೋತನೆಯ ರಾಜ್ಯಾಧಿಕಾರವಮ್ಮ ಪಡೆದ ತರುವಾಯ ನಿಮ್ಮ ಗುರು ಹಿರಿಯ ಆಶೀರ್ವಾದವಮ್ಮ ಪಡೆದು ಸತ್ಯದ ಎಂದಿನ ದಿನ ನಾನೆಲ್ಲದ ಸಮಯದೋಳ ಸುತ್ತು ಸುಳಿಯಲ್ಲದ ಬಂದು ಶ್ರೀಮನ್ನಾರಾಯಣ ವೈಕುಂಠ ಲೋಕದಲ್ಲಿ ಅರಿದುಕೊಂಡರು ಬಂದರೆ ಅವನ ಗರ್ವಮ್ಮ ಸೀಲೆ ನಿನ್ನ ವಚನವಮ್ಮ ಪಾಲಿಸದಿದ್ದರೆ ಸೃಷ್ಟಿಯೊಳ ಕಲಿಸುರ ಕಾರ್ತಿವೀರಾರ್ಜನ ಶ್ರೇಷ್ಠ ಪರಾಕ್ರಮಶಾಲಿ ನೆನೆಸಿಕೊಂಡಿದ್ದರೆ ನಿನ್ನ ಸುಕುಮಾರನಾಗಿ ಹುಟ್ಟಿದ ಸಾರ್ಥಕವನ್ನು ಜನಕ ಜಗತ್ವಿಖ್ಯಾತ ಕಂದ ಕನಕ. ಎಂದು ಸುಕುಮಾರನಾದ ಕಾರ್ತವೀರಾರ್ಜುನ ಪಟ್ಟಾಭಿಷೇಕವಾಯ್ತು. ನಾನಿನ್ನು ತಾಪ ಮಾಡಿ ಶಂಕರನ ಒಲಿಸುವುದಕ್ಕೆ ಪುರೋಹಿತರು ಬಂದು ನಿನಗೆ ಪಟ್ಟಾಭಿಷೇಕ ಮಾಡುವ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಪುತ್ರ. ಓಹೋ, ಕಾರ್ತಿವೀರಾರ್ಜುನ ಮಹಾರಾಜನಿಗೆ ಪಟ್ಟಾಭಿಷೇಕವಾಗಲಿದೆ. ಬಹುಪರಾಕ್ ಬಹುಪರಾಕ್, ಜಯವಾಗಲಿ ಜಯವಾಗಲಿ, ಕಾರ್ತಿವೀರಾರ್ಜನಿಗೆ ಜಯವಾಗಲಿ. ಸಾರದೆ ಎನ್ನು ಸುಕುಮಾರನಾದ ಕಾರ್ತವೀರಾರ್ಜುನ ಪಟ್ಟಾಭಿಷೇಕವಾಯ್ತು. ನಾನಿನ್ನು ತಾಪ ಮಾಡಿ ಶಂಕರನ ಒಲಿಸುವುದಕ್ಕೆ ಮದ್ರತಂ ಬಿಡಿಸಾರದೆ ಜೈ ಬರ್ರಂ ಓಡಿಸುವ ಅತಿ ಜಾಗ್ರತೆ. ಬಾಪ ಅದು ಹುಡುಗಂದತ್ತೆ ಅಲ್ಲಲ್ಲಿ ಕಾಲ್ ಮಾಡಿದ್ ನೋಡು ಬಾಪ. ಎನ್ನ ಪಿತಾಜ್ಞನಂತ ಕೊಪ್ಪಿ ಮೊಪ್ಪಿನಿಂದ ಮರೆಯುತ್ತಿರುವ ಕಾಶ್ಮೀರದ ಅರಸ ರೇಣುಕಾರಾಜನನ್ನು ಸದಬಡಿದ ಮನೆಗಳ ಮನಕ್ಕೆ ಹೋಗೋಣ. ಆದ ಕಾರಣ ಎನ್ನ ಮನಿಮಯ ರಥಕ್ಕೆ ದಿವ್ಯ ಆಸ್ತುಗಳಮ್ಮ ಬಂಧಿಸಿ ಕಾಶ್ಮೀರ ನಗರದ ಕಡೆಗೆ ರಥವಮ್ಮ ಬಿಡಿ ಬಿಡಿ ಸಾರತೆ ಓಡಿಸ ಜೈ ಬೇರೆ ಜಾಗೃತ. ಸೈಲಾನ್ಸ್. ತಳವಾರ ವಡಕಪ್ಪನವರು ಒಂದು ಬಂಗಾರದ ಉಂಗುರ ಹಾಗೂ ಒಂದು ಹೂವಿನ ಹಾರವನ್ನು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದಂತವರಿಗೆ ಯಾರು ಮಾಡಿರ್ತಾರೆ. ಹೋಳಿ ಬಲಿ ರಯಲ ಈ ಮದ ಸೊಕ್ಕಿನ ದೂರ್ತನಾದ ರೇಣುಕನೇ ಕಾರ್ತಿಕೀರಂಬ ಪ್ರಶ್ನೆ. ನಿನ್ನ ಸಾಹಸ ಬಲವು ಈ ಕಾರ್ತಿವೀರಾರ್ಜುನ ಮುಂದೆ ನಡೆಯಲಾರದು. ಈ ರೇಣುಕ ರಾಜನ ಮುಂದೆ ನಿನ್ನ ಪರಾಕ್ರಮ ಎಂದಿಗೂ ಸಾಧ್ಯಲಾರಲೇ ಭ್ರಷ್ಟ.
ಅತಿ ಬೇಗನೆ ಬಳಿದ ಒಳಗಾಡು ಜಯಸಲಾರದ ಹಿಂದಕ್ಕೆ ಓಡುವುದ್ಯಾ ಎಲೆ ಮೂರ್ಖ ಈ ವಾರ್ತೆಯಮ್ಮ ಅರಿತು ರೋಗಶೇಷ ಋಣಶೇಷ ಸಂಶೇಷ ಸರಿಯಾಗಿ ಬಿಡಿದ ನಿರ್ನಾಮ ಮಾಡಬೇಕಂದ್ರೆ ರಣಕಂಕನವನ್ನು ಕೆಟ್ಟ ಕದನಕ್ಕೆ ಬಂದ ದಿಟ್ಟವೀರನ ಮುಂದೆ ನಿನ್ನ ಹಟ್ಟಾಸು ತೋರು ರೇಣುಕ ಈ ಕ್ಷಣ ಮಾತ್ರ ಗಮನ ರಕ ಮತ್ತೆ ಏನಿದೆ ರೇಣುಕನೇ ಕರ್ತವ್ಯರೆಂಬ ಮೂರ್ಖನೇ ಎಲೆ ಕಾಶ್ಮೀರದ ಅರಸನೇ ಎಚ್ಚರ ತಪ್ಪಿ ಹುಚ್ಚನಂತೆ ಎಚ್ಚ ನುಡುಗಳ ಮುಚ್ಚರಿಸಿದರೆ ಮೂರ್ಖ ನಿನ್ನ ಪಕ್ಕದ ಮಗಳ ಮುರಿದು ನುಚ್ಚು ನುಚ್ಚಾಗುವಂತೆ ಮಾಡಿಬಿಡವನು ಭ್ರಷ್ಟ ಯಾರು ಪಕ್ಕ ಎಲಬಗಳು ನುಚ್ಚು ನುಚ್ಚಾಗುವ ಸ್ವಲ್ಪ ತಾಳಲಾದಮ್ಮ ಏ ಮೂರ್ಖ ಮೂಡನೆ ದಂಡದರನ ರುಂಡ ಮಾಲೆಯೊಳ ಸೇರಿಸಿ ಬಿಡುವನ ಭ್ರಷ್ಟ ಸ್ವಲ್ಪ ತಾಳಲಾದಮ್ಮ ಎಲೆ ಭ್ರಷ್ಟ ಹದಮನೆ ಹುಟ್ಟು ಬರುವುದಕ್ಕೆ ನೀನೇನು ಹುಲ್ಲ ಬೀಜವೆಲ್ಲ ಎನ್ನಂ ಗೆಲ್ಲುವುದು ಸಾಧ್ಯವಿಲ್ಲ ಅಡಗಿಸಿ ಬಿಡುವಲ್ಲ ಭಾರ್ಗವರಾಮ ರೆಡಿ ನಿನ್ನ ಸಾಹಸ ಪದವಿ ಕಾಂತಿ ವೀರಾರ್ಜುನ ಮುಂದೆ ನಡೆಯಲಾರದು ಈ ರೇಣಿಗೆ ರಾಜನ ಸಂಗತಿ ನಿನಗೆ ಗೊತ್ತಿಲ್ಲವಲ್ಲ ಭ್ರಷ್ಟ ನಮಗೆ ಯಾರಿಗ ತಿಳಿಯಲಾರದು ಎನ್ನ ಜನಕ ನೋಡಲು ಸಮರಂಗಕ್ಕೆ ಬಂದಿದೆಯೋ ಸಹಜವಾಗಿ ಬಂದಿರುವಲೇ ಮೂರ್ಖ ಎಲೆ ಬುದ್ಧ ಸೋನನ ಎಲೆ ರಣೇರಿ ತಕ್ಕನ್ನು ಒಳೆಯುತ್ತಾ ಬರುವ ಎನ್ನ ಸರಂಗಗಳ ಮನೆ ಕ್ರಯಿಸಿಕೊಂಡು ಮಾತನಾಡು ಸಹ ಕೈಲಾಗದಿದ್ದರೆ ಸೋತನೆಂದು ಎನ್ನ ಪಾದಕ್ಕೆ ಶರಣ ಮಾಡು ಎಲೆ ರೇಣುಕರಾಜನ ಎಲೆ ಭ್ರಷ್ಟ ಕೈಲಾಗದಿದ್ದರೆ ಸೋತನೆಂದು ಎನ್ನ ಪಾದಕ್ಕೆ ಶರಣ ಮಾಡು ಮೂಡ ಮತ್ತೆ ಎಲ್ಲವಾಯಿತ ರಣ ಮಂಡಲದಲ್ಲಿ ನಿನ್ನ ಕಾಲ ಕೈಗಳನ್ನು ಕಡಿದು ನಾಯಿಗೆ ಬಿಸ ಕೊಡುವುದಿಲ್ಲ ಭ್ರಷ್ಟ ಸ್ವಲ್ಪ ತಾಳಲಾದಮ್ಮ ಪದವೇರು ಮನ ಬಂದಂತೆ ಯಾತಕ್ಕೆ ಕೊಚ್ಚಕೊಳ್ಳುವೆ ನಿನ್ನ ಶೌರ್ಯ ನೀನು ಮಾಡುವುದೇನಲೇ ಮೂರ್ಖ ಈ ಸಿಂಹದ ಮುಂದೆ ಸಿಂಗಾಳಕ್ಕೆ ಉದರಾಡಿದರೆ ಈ ಸಿಂಹವು ಬದರಬಲ್ಲದೆ ಬಹಳ ಭ್ರಷ್ಟ ಎಲೆ ಹದಮನೆ ಬೆರೆಸಡಿದು ಬಿಡವಲ್ಲ ಭ್ರಷ್ಟ ಭ್ರಷ್ಟ ಎಲೆ ಹದಮನೆ ಪ್ರತಿ ಮಾತನನ್ನು ಹಾಡಿದರೆ ಮುರುವುವೆ ನಿನ್ನ ಗರ್ವವೆಲ್ಲ ಎಲೆ ರೇಣುಕನೆಂಬ ಪಾಮರ ಕರ್ತವ್ಯರೆಂಬ ಮೂರ್ಖನೇ ಎತ್ತ ಮಗಳನ್ನು ಸನ್ಯಾಸಿಗೆ ಮದುವೆ ಮಾಡಿಕೊಟ್ಟು ಬಂದಂತ ನೀನೇ ಅವ ದೊಡ್ಡ ಸೂರ ಅದನ್ನ ಕೆಳಗೆ ನೀನೇ ಅವ ದೊಡ್ಡ ಸೂರ್ಯಲ್ಲ ಭ್ರಷ್ಟ ಕಲಿಪುರ ಕಾಂತಿ ವೀರಾರ್ಜುನನೆಂದರೆ ನಿನ್ನಂತವನ ಪಾಡೇನು ನೀನು ರೇಣುಕನೆಂಬ ಹದಮ ಕರ್ತವ್ಯರೆಂಬ ಮೂರ್ಖನೇ ಆಕಾಶ ಮಂಡಲಕ್ಕೆ ಮುಖವೆತ್ತು ಸುನಕವು ಒದರಿದರೆ ಮತ್ತ ಆಕಾಶವು ಬೆದರುವುದೇ ಹೇಗೆ ಎಂದಿನ ದಿನ ಸಮರದೋಳು ನಿನ್ನನ್ನು ಸದೆ ಪಡೆಯದಿದ್ದರೆ ರೌದ್ರ ಋಪಿಮುನಿಗಳಾದ ದತ್ತಾತ್ರೇಯ ಮಹಾಮುನಿಗಳಿಂದ ಧನುರ್ವಿದ್ದ ಕಲಿತಿದ್ದ ಸಾರ್ಥಕವೇನು ನೀನು ಕೋತು ಕುಣಿದರೆ ಕೋತು ಕುಣಿದಂಗ ಕುಣಿದ ಆಡಿದರೆ ಈ ಕೋತು ಕುಣಿದಿಗೆ ಈ ರೇಣುಕ ರಾಜನ ಬೆದರವನ್ನೆಲ್ಲ ಭ್ರಷ್ಟ
ಏ ಕರ್ತವ್ಯ ಎಲೆ ಕಾಶ್ಮೀರದ ಅರಸನೇ ಯುದ್ಧಕ್ಕೆ ಸಿದ್ಧನಾಗಲೇ ಭ್ರಷ್ಟ ಆರಿಸಿ ಬಿಡುವನ್ನು ಗಗನಾಂತ ಕರುಂಡ ನಿನ್ನ ದೇಹದಲ್ಲಿ ಇಂದು ಪೌರುಷವ ಅಡಗಿಕೊಂಡಿದ್ದರೆ ನನ್ನ ಜೊತೆ ಯುದ್ಧವನ್ನು ಮಾಡು. ಏ ಯುದ್ಧವನ್ನು ಮಾಡಿ ನೋಡಿಲ್ಲ ಭ್ರಷ್ಟ ಇಲ್ಲದಂದರೆ ಎನ್ನ ಪರಾಕ್ರಮ ತೋರಿಸಿಬಿಡುವ ನೋಡೋಣ. ನೋಡದ ಪರಾಕ್ರಮ ಅನಂತನದ ರೇಣುಕರಾಜನನ್ನು ಕೋರ್ಕನೆ ಪಟ್ಟಕ್ಕೆ ತಾಳಲಾರದೆ ಮರಣ ಹೊಂದಿದನು. ತ್ರಿಲೋಕದಲ್ಲಿ ಕಲಿಸುವ ಕಾರ್ತಿ ವಿರಾಜನಿಗೆ ಸರಿ ಸಮಾನರಾದ ವೀರರಿದ್ದರೆ ತಕ್ಷಣವೇ ಸಮರಂಗಕ್ಕೆ ಬರೆಯಲು ಸಾರತೆ ರಣಬೇಗ ಓಡಿಸಿ ಜೈವರು ನೋಡಿ ಸದ ಜಾಗ್ರತೆ. ಬೆಂಕಿ ಕೂಟ ಸರಸ ಒಳ್ಳೇದಲ್ಲ ತಮ್ಮ. ಬಿಡ್ರ ದಾರಿ ಬಿಡ್ರ. ಕಲೆಕ್ಷನ್ ಹೋಯ್ತೆ ಅಣ್ಣ. ಬೇಡ ಬೇಡ ಚೆಕ್ ಮಾಡ ಸುತ್ತು ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ಟಾಟ. ಏನು ಚಂದ ಈಕಿ ನೋಟ ಮಡಿಶಾಳ ಕೂದಲ ಕಟ್ಟ. ಏನು ಚಂದ ಈಕಿ ನೋಟ ಮಡಿಶಾದಲ ಕೂದಲ ಕಟ್ಟ. ಈ ಚಿಂತಿ ಒಳಗ ನನಗ ಹೋಗುವಲ್ ತೂಟ. ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಧ್ಯಾಗ ನಿಂತು ನನಗೆ ಮಾಡ್ತಾಳ ಟಾಟ. ನಿನ್ನ ಬೇಳೆ
ಸರ್ಕಾರ ಚಂದದಿಂದ ಬಂದವರನ್ನು ಧಾರನ್ನು ಕೇಳಿದ ದೇವ ದಿವ್ಯ ಪ್ರಭಾವ. ಕೆಳಗೆ ಕಿಂದಿಗೆ ಬಂದ ಬಂದ್ರೆ ಅಲ್ಲಿ ಜನ ತೆಳಗೆ ಕೇಳ್ರಪ್ಪ. ಒಬ್ಬರೇ ಇರ್ಬೇಕು, ಕೆಳಗೆ ಹೋಗ್ರಿ. ಕರಬಲ್ಲವದಿ ಬಿಲ್ಲನ್ನು ಬಿಡಿದು ತಮ್ಮನ್ನು ಧಾರನ್ನು ಕೇಳಿದ ದೊರೆಯೇ ಭಾಗ್ಯದ ಜಿರಿಯೇ. ಚಟಸ್ಫಟ ಮಕಟ ತಟಕಟಿತ ದುರ್ಪಟ ರುದ್ಕಟ ಪ್ರಕಟಿತ ಪಟತರ ಪಟರ್ ಮಕಟ ಮಣಿಯಂತ ತೋರ್ಪ ವೀರನ ಮುಂದೆ ಚಟಿ ಇಲ್ಲದ ಪಟ ನಗದ ಬಂದ ಮನಂದರ ಹರೇ ಹರೇ ಎಲ್ಲ ಮಾನವ ದೇವಾ ಚಿತ್ರೋಪಭದ್ರ ರುದ್ರ ಸಮುದ್ರ ತೆಗಣ ರುದ್ರ ಮಧ್ಯಪಾಣ ರೌದ್ರ ಏಕಾಂಗಿ ಭಾವ ರುದ್ರ ಗರ್ಭದಿಂದ ನಿಬ್ಬೇರಿಬ್ಬರ ಸುಪ್ರಭು ಭಲೆ 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 ಮಾನವ ದೇವಾ ತೋರಕ ಕೃತಿಯ ಉರ್ಧ ಮುಖದ 100 ಕೋಟಿ ದಾರ ಮಂಡಲದ ಕಾರ್ಯದಲ್ಲಿ ಎಂಬೂರಿ ಬುಧ ದಾರ ದ್ವಾರ ಮುತ್ತಿನ ಹಾರ ಇರವಳಿಯಂ ಧರಿಸಿಕೊಂಡಿರುವ ಗಂಡದೆಯ ಗಂಡಗಲನನ್ನ ಇಂಥ ಕಡು ಪರಾಕ್ರಮನ ಮುಂಭಾಗದೊಳ ನಿಂತು ಮಾತನಾಡಿಸುವುದಕ್ಕೆ ನೀನು ದವಯಳ ನರಕ್ರಮಣ ದೇವ ನಾವು ದಾರಂದರೆ ಬಿತ್ತಿ ಬೆಳೆಯಬೇಕು. ನಾವು ಒಕ್ಕಲಿಗರಾಗಿ ಇರಬೇಕು, ತಂದೆ ತಾಯಿಗಳಿಗೆ ತಕ್ಕ ಮಕ್ಕಳಾಗಿ ಬಾಳಬೇಕು. ನಾವು ಹಳ್ಳಿಗೆ ಒಳ್ಳೆಯವರಾಗಿ ಇಂಥ ಒಳ್ಳೆಯವರು ಕಲಿತು ಆಡಬೇಕು. ವರ್ಷಕ್ಕೊಂದು ಸುಂದರ ಪೌರಾಣಿಕ ನಾಟಕ ಬಯಲಾಟವಾಗಿ ನೀವಾಗಿ ಕರೆಸಿದರೆ ನಾವಾಗಿ ಬಂದೆವು. ಸಾರಥಿಯಾಗಿ ಏರಬೇಕು ತಮ್ಮ ನಾಮ ಅಂಕಿತವಾಗಿ ಎನ್ನನ್ನು ಸಾರಥಿ ಸಾರಥಿ ಎನ್ನುತ್ತಾರೆ ದೇವ. ಮುಂದಿಗೊಂದು ಕೊಡಿಸ್ಬೇಡಪ್ಪ ಸಾದ್ರ ಮಾಡ ಹೊಳಿರಿಯಲ್ಲ ಈ ಸಾರಥಿ ಎಂಬ ನರಪಶವನೇ ದೇವಾ. ಎನ್ನಯ ದುಡದಿಂದ ನಮ್ಮ ನಾಮಾಂಕಿತವನ್ನು ಕೇಳಬೇಕೆಂಬ ಶಕ್ತಿ ಬಂತೆ ಬರಲ. ಹಾಗಾದರೆ ಇತ್ತ ಬರವಂತನಾಗೋ ಕೋಲ್ಬಗ್ಗಣ ಎಂತ ಕಡ ಭಯಂಕರವಾದ ಕಾರಡೆಲೆ ಹೊಡಬೊಮ್ಗೆ ಎನ್ನ ದಟ್ಪಡಲ್ಲಂದ ಶಿಷ್ಯ ಪಾಲಕರೆಲ್ಲರೂ ಎನ್ನ ಕಟ್ಟಳಗ ಎನ್ನ ಪಟ್ಟಣಕ್ಕೆ ಬಂದ ಕಪ್ಪ ಕಾಣಿಕೆ ಅಮ್ಮಪ್ಪ ಸವರೆಲ್ಲ ಕೂಡಿಸುವ ಎನ್ನ ಇರಬಬ್ಬ ಅಬ್ಬರಕ್ಕೆ ಐತರೇದ ಒಡೆದು ನಿಬ್ಬರಿಗಾಗ ಎನ್ನ ಭಯಕ್ಕ ತಾಳಲಾರದ ಯಪ್ಪಲಾಯನಕ್ಕ ಮೈಗೊಟ್ಟರ ಎಲ್ಲ ಸಾರದೆ ಮದವೇರಿದ್ದ ಮದಂದರನ ಮಂಕುತನ ಮಂಬಿಳಿಜ ಕಲಜ ವೈಭವನ ವೀರರಿಂದ ವಂದನೆ ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣ ಎದುರಾಗುವ ಬಂಡರ ರುಣ್ಣಂಗಲಂ ಖಂಡಿಸುವ ಕದನ ತೋಳ ನಾನೇ ಪ್ರವೀಣ ಭೃಗುವಂಶತ್ವ ಮಹಾಮನೆ ಜಮಲಗ್ನಿಯ ಕುಮಾರ ರೇಣುಕ ದೇವಿಯ ಗರ್ಭಾಬ್ದಿಯುಳ್ಳ ತಾರಪತಿ ಅಂತ ಉದಿಸಿದ ದುರದಿರ ಹಾಡಿಗಡಿಗೆ ತಂದನವೆಂದು ಬಾರಿಕ್ಯವ ರಾವಣನ್ನು ತಿಳಿಯಲೈ ಸಾರದ ಓಡಿಸಿ ಜೈ ಬೇರೆ ಜಾಗ್ರತೆ ಶ್ರೇಷ್ಠವಾದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಭಾರ್ಗವರಾಮನು ತಾವಾದರೆ ಈ ಸುಂದರವಾದ ಸದಗ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ. ಎಲೈ ಸಾರಥೆ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಚೆಪ್ಪನ್ನ 26 ದೇಶದ ರಾಜ್ಯಗಳ ಶ್ರೇಷ್ಠರಾದ ಕಾಶ್ಮೀರ ರಾಜ ರೇಣುಕ ರಾಜನ ಕುಮಾರಿಯಾದ ನಮ್ಮ ಜನನಿ ರೇಣುಕ ದೇವಿಯಿಂದ ಆಶೀರ್ವಾದ ಪಡೆದ ಬೋಳಿರೆ
ನಿನ್ನ ತಿಳಿಯಲ್ಲ ಬರಣವಾಯ್ತು ಕಂಡಿಯ ಸಾರದೆ ನಮ್ಮ ಜನನಿ ಎಂಬೆಳೆಗೆ ಹೋಗುವನು ನಮ್ಮ ಜನನಿ ಎಂ ತೋರಿಸುವಂತ ನಾಗಾದಿ ಜಾಗ್ರತೆ ರೇಣುಕಾದೇವಿ ಬಾಮ ಯವ್ವ ಈ ಪೀಠವೆಲ್ಲ ಅಲಂಕರಿಸಿರಿ ಭೂಪತಿ ದೀರ್ಘಾವಿಶ್ರಮಸ್ತು ಮೇಲ ಕೇಳು ರಾಮ. ನೀನು ಕಣ್ಣೀರು ಸುರಿಸುತ್ತ ತುಪ್ಪುವುದಕ್ಕೆ ಕಾರಣವೇನಮ್ಮಯ್ಯ? ನೀನು ಕಣ್ಣೀರು ತುಪ್ಪಿಸುವುದಕ್ಕೆ ಕಾರಣವೇನಮ್ಮಯ್ಯ? ರಾಮ ಓ ಎನ್ನಂ ಪಡೆದ ಮಾತೆ ರಾಮ ಏನೇ ಇದು ನನ್ನ ಮುಖ ಜರೆಯದ ರೀತಿ ಅಮ್ಮಯ್ಯ ರಾಮ ಹೂವಿನ ಮಗ್ಗೆಯಂತಿರುವ ನಖಮುಖವುಳ್ಳ ನಿನ್ನ ಮುಖ ಕಮಲವ ಮೂದಡೆದ ತಾವರೆಯಂತಾಗಲ ಕಾರಣವೇನು? ರಾಮ ರಾಮ ಈ ನನ್ನ ಸುತನ ಮುಂದೆ ತಿಳಿಸಮ್ಮ ಜನನೇ ಶ್ರೀಲೋಕ ಭವನೇ. ರಾಮ ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಪಾಡಲು ಕಾರಣವೇನೆಂದು ಕೇಳಿದೆಯಾ ರಾಮ? ಹೌದಾ ಅಮ್ಮಯ್ಯ? ಕೇಳಬೇಡ ರಾಮ. ಜನನೇ ರಾಮ ಎತ್ತ ಮಗನ ಮುಂದೆ ತಿಳಿಸಬೇಕಾರಿಗೂ ಅಂತ ಕಾರಣ ಏನಿರುವುದಮ್ಮಯ್ಯ? ರಾಮ ಮಾತೆ ನನ್ನ ದುಃಖವು ಏನೆಂದು ತಿಳಿದುಕೊಳ್ಳಬೇಕೆಂಬ ಅಂಬಲನ ಮಗನೇ. ಅದು ಏತಕ್ಕಾಗಿ ಆಳ್ತಿರುವ ಅಮ್ಮಯ್ಯ? ರಾಮ ಹೇಳುವೆನೆ ಕೇಳು ಕಂದ. ಏನು ಚೆನ್ನಾಗಿ ಹೇಳು ಅಮ್ಮಯ್ಯ. ನಾ ಸಾಯಿಸೆ ರಾಮ ರಾಮ ಅಮ್ಮ ಜನನಿ ಬಾರೈ ಭಾರ್ಗವ ನಾ ಸಾಯಿಸೆ ಶೋಕವ. ಬಾರೈ ಭಾರ್ಗವ ನಾ ಸಾಯಿಸೆ ಶೋಕವ. ಎನ್ನ ಆಣೆಯಲಿ ಎಂತ ಬರಹವ ಬರೆದಿರುವರು ಆ ಜಗದೋದ್ಭವ. ರಾಮ ರಾಮ ಅಮ್ಮಯ್ಯ ಆ ಜಡ ಜೋದ್ಭವನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಅಮ್ಮ ಜನನಿ ರಾಮ ನಿನ್ನ ಜನ ಎಲ್ಲಿ ಜೋಡದ್ಭವನನ್ನ ಬರದ ಬರಹವನ್ನು ಹೇಳುವನು ಚೆನ್ನಾಗಿ ಕೇಳು ಮಾತೆ. ಅದೇನು ಚೆನ್ನಾಗಿ ಹೇಳು ಕಂದ. ರಾಮ ಆ ಬ್ರಹ್ಮ ನನ್ನ ಬರದ ಲಿಖಿತವನ್ನು ಬದಲಿಸುವುದಕ್ಕೆ ಶಿವಶರಣರಲ್ಲಿಗೆ ಉಂಟು. ನೀನು ಮಾಡಿದ ಪಾಪ ಕರ್ಮಗಳ ಅಳಿಸುವ ಶಕ್ತಿ ನೀಡಿದ ಪುಣ್ಯ ಫಲದಲ್ಲಿ ಉಂಟು ಅಮ್ಮಯ್ಯ. ಪಡೆದ ಮಾತೆ ರಾಮ ಬೋಳಿರೆ ಪರಿಹರಿಸುವುದಕ್ಕೆ ನಿನ್ನ ಮಗನಾದ ಭಾಗ್ಯವ ರಾಮನ ನಾನಿರುವ ಮಾತೆ. ರಾಮ ಅಮ್ಮಯ್ಯ ನಿನ್ನಿಂದಾಗಲಾರದು ಕಂದ. ಜನನೇ ಮೇರ ಪರ್ವತಕ್ಕೆ ಮಂಜು ಮುಸುಕಿದರೆ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಹೊಳೆಯನ್ನು ಮುನಿಗಿದ ಬೆಳಕ ಮಳೆಹಣಿಗೆ ಅಂಜಬಹುದಮ್ಮಯ್ಯ. ರಾಮ ಜನನೇ ಹೇಳುವೆ ಕೇಳು ಕಂದ. ಅಮ್ಮಯ್ಯ ಎನ್ನ ಆಣೆಯಲಿ ಎಂತ ಬರಹವ ಬರೆದಿರುವ ಆ ಜಗದೋದ್ಭವ.
ಪ್ರಾಣನಾದ ಭಾರ್ಗವ. ಅಮ್ಮಯ್ಯ, ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಕರ್ಮವ. ಅದೇನು ಮಾತೆ? ಜಡ ಜೋಗ್ಬವನು ಎನ್ನ ಹಣೆಯಲ್ಲಿ ಕಳಹೀನಳಾಗಿ ಬಾಳು ಎಂದು ಬರೆದಿರಬೇಕಾದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ವಿಧಿಯ ನಿಯಮ. ಅಮ್ಮ ಜನನಿ, ರಾಮ, ಅಮ್ಮ ಜನನಿ, ಏನು ಇದೆ ನಿನ್ನ ಮಾತಿನ ರೀತಿ? ಇದ್ದ ಮಾತನ್ನೇ ಆಡುತ್ತಿರಬೇಕಂತ ರಾಮ. ಮುಖ ಚರ್ಮದ ಪ್ರತಿಯನ್ನು ನೋಡಿದರೆ ರಾವನಿಂದಿಡಿಯಲಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ ಕಿರಣಗಳಿಂದ ಮಾಡಿದ ಕಮಲದಂತೆ ಅಮ್ಮಯ್ಯ. ಅಮ್ಮ ಜನನಿ, ರಾಮ, ನಿನ್ನ ಮುಖ ಕಮಲವು ಕಳಕುಂದಾಗಿರುವುದಕ್ಕೆ ಕಾರಣವೇನು ಮಾತೆ? ರಾಮ, ಪಡೆದ ಮಾತೆ. ಅಮ್ಮಯ್ಯ, ಏತಕ್ಕಾಗಿ ಅಳುತ್ತಿರುವೆ ತಾಯಿ? ಅಳುತ್ತಿರುವೆಯ ರಾಮ? ನನ್ನ ಹೃದಯ ಕಡಲಲ್ಲಿ ಇಂಥ ಹಲಹಲವನ್ನು ಬರಜ ನಿನ್ನ ದುಃಖಕ್ಕೆ ಕಾರಣದವನ ಹೆಸರನ್ನು ಹೇಳ ಜನನೇ. ರಾಮ, ಅಮ್ಮ ಜನನೇ, ಅಮ್ಮಯ್ಯ, ಅವನ ಕತ್ತ ಕತ್ತರಿಸಿ ನಿನ್ನ ಚರಣೆ ಕರ್ಪಿಸವನು. ರಾಮ, ತಡ ಮಾಡದ ಎಣ್ಣೆಗೆ ತಿಳಿಸಿ ಮಾತೆ, ಯಾವ ಕಾರಣಕ್ಕಾಗಿ ನೀನು ಮಾಡ್ತೀವತೆ? ಏನೆಂದು ನನ್ನ ದುಃಖವನ್ನು ತಿಳಿಸಬೇಕು ರಾಮ? ಅದು ಏನು ದುಃಖವಿರುವುದು ಈ ನಿನ್ನ ಮಗನ ಮುಂದೆ ತಿಳಿಸ ಮಾತೆ? ರಾಮ, ಅಮ್ಮ ಜನನೇ, ನನ್ನ ದುಃಖವನ್ನು ಹೇಳಿದರೆ ತಡೆದುಕೊಳ್ಳುವ ಶಕ್ತಿ ನಿನಗಿಲ್ಲ ರಾಮ. ಜನನೇ, ರಾಮ, ಈ ನಿನ್ನ ಮಗನೆಂದರೆ 14 ಲೋಕಗಳಲ್ಲಿ 16 ಬಿಲ್ಲ ಬಾಣಗಳನ್ನು ಪಡೆದುಕೊಂಡಿರುವನು ಮಾತೆ. ರಾಮ, ಅಮ್ಮಯ್ಯ, ಹೇಳುವೆನೆ ಕೇಳು ಕಂದ. ಈ ಧರಣಿಯಲ್ಲಿ ಚಂದ ವಿಕ್ರಮನಂತ ಮರೆಯುತ್ತವನು ಈ ನಿನ್ನ ಮಗನ ಒಪ್ಪನೆಯ ಮಾತೆ. ರಾಮ, ಮಾಡದ ಮಾತೆ. ಕಂದ, ಈ ನಿನ್ನ ಮಗನಿಗೆ ಬಿಲ್ಲ ಬಿದ್ದದಲ್ಲಿ ಎದುರಾಗುವ ಪುರುಷನ ತಾವ ಮೂಲ ಮನೆಯಲ್ಲಿ ಅಡಗಿಕೊಂಡರ ಅವನು ಬಿಡಿದ ಹೊರಗಡೆದು ಎಂಬ ಪಟ್ಟಣಕ್ಕೆ ಕಳಿಸಿ ಬಿಡುವನು ಮಾತೆ. ರಾಮ, ಮಾಡದ ಮಾತೆ. ನನ್ನ ದುಃಖವನ್ನು ಕೇಳುವೆಯಾ ರಾಮ? ನಿನ್ನ ದುಃಖವನ್ನು ಪರಿಹರಿಸುವುದಕ್ಕೆ ನಿನ್ನ ಮಗನಾದ ಭಾರ್ಗವ ರಾಮನ ನಾನಿರುವನಲ್ಲ ಮಾತೆ. ರಾಮ, ಅಮ್ಮಯ್ಯ, ಹೇಳುವೆನೆ ಕೇಳು ಕಂದ. ಚೆನ್ನಾಗಿ ಹೇಳಮ್ಮಯ್ಯ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ತೀರಿದ ತಾಪವ. ಅಮ್ಮ ಮಾತೆ. ರಾಮ, ನಿನ್ನ ತಂದೆಯನ್ನ ಯಾವ ಕಾರಣಕ್ಕಾಗಿ ಮರಣ ಹೊಂದಿದನ ಮಾತೆ? ರಾಮ, ಅಮ್ಮಯ್ಯ, ಅಮ್ಮ ಮಾತೆ, ನನ್ನ ತಾತನು ಏತಕ್ಕಾಗಿ ಮರಣ ಹೊಂದಿರುವನು ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಅಮ್ಮಯ್ಯ. ರಾಮ, ಅಮ್ಮ ಜನನೇ, ಅದನ್ನು ಮಾತ್ರ ಕೇಳಬೇಡ ರಾಮ. ಏತಕ್ಕಾಗಿ ಕೇಳಬಾರದ ಮಾತೆ? ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ತೀರಿದ ತಾಪವ. ಕರಡ ನನ್ನ ಸುಡಬಹುದೇ, ಗಂಜ ನಾಳದಿಂದ ಗುಂಜರರನ್ನ ಕೆಟ್ಟಬಹುದೇ ಅಮ್ಮಯ್ಯ? ನನ್ನ ಮಾತೆ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ತೀರಿದ ತಾಪವ. ರಾಮ, ಅಮ್ಮಯ್ಯ, ಓರರೆ ಅಲಲಲಲಲಲಲ. ಈ ನಿನ್ನ ತಂದೆಯನ್ನು ಯಾವ ಕಾರಣಕ್ಕಾಗಿ ಮರಣ ಹೊಂದಿದನು ಈ ನಿನ್ನ ಮಗನ ಮುಂದೆ ತಿಳಿಸ ಮಾತೆ? ರಾಮ, ಅಮ್ಮಯ್ಯ, ಅದನ್ನು ಮಾತ್ರ ಕೇಳಬೇಡ ರಾಮ.
ಏತಕ್ಕಾಗಿ ಕೇಳಬಾರದಮ್ಮಯ್ಯ? ನೀನಿನ್ನು ಚಿಕ್ಕವನಲ್ಲವೇ ಕಂದ? ಅಮ್ಮಯ್ಯ, ಎನ್ನನ್ನ ಚಿಕ್ಕವನೆಂದು ಹೇಳಿದೀಯ ಮಾತೆ? ಹೌದು ರಾಮ. ಚಿಕ್ಕ ವಯಸ್ಸಿನಲ್ಲಿ ಗೋಕುಲ ಕ್ಷೇತ್ರದಲ್ಲಿ ಅವನ ಕೊರಳಿಗೆ ಹಗ್ಗವನ್ನು ಕೆಟ್ಟ ಆಟ ಆಡಿಸಿ ಅವನ ನನ್ನ ಎಳೆದು ತಂದೆ ರಣಮಂಡಲದಲ್ಲಿ ನಿನ್ನ ಪಾದಗಳಿಗೆ ಅರ್ಪಿಸವನ ಮಾತೆ. ರಾಮ, ಮಾತೆ, ಅದು ನಮ್ಮಂತವರಿಗೆ ತಕ್ಕದ್ದಲ್ಲ ರಾಮ. ನಮ್ಮಂತವರಿಗೆ ಮಾತೆ ಅದು ಮಾತ್ರ ನನಗೆ ತಕ್ಕದಂತ ಶಿಕ್ಷೆ ಕೊಡುವುದಕ್ಕೆ. ರಾಮ, ಆ ಮದೋನ್ಮತ್ತನಾದ ಅವನು ಸಾಮಾನ್ಯದವನಲ್ಲ ಕಾಂತ ರಾಮ. ನಿನ್ನ ಮಗನೇನು ಸಾಮಾನ್ಯದವನೇನ ಅಮ್ಮಯ್ಯ? ರಾಮ, ಪಡೆದ ಮಾತೆ, ಅವನ ಹೆಸರನ್ನು ಹೇಳಬೇಕೇ ರಾಮ? ಹೇಳ್ಬೇಕ ಅಮ್ಮಯ್ಯ? ಬೇಡ ಕಂದ. ಏತಕ್ಕಾಗಿ ಬೇಡ ಅಮ್ಮಯ್ಯ? ಅದು ನಿನ್ನಿಂದಾಗಲಾರದು ರಾಮ. ರಾಮ, ಎನ್ನಿಂದ ಏತಕ್ಕಾಗಿ ಆಗಲಾರದ ಅಮ್ಮಯ್ಯ? ರಾಮ, ಪಡೆದ ಮಾತೆ, ಅವನು ಮಹಾ ದುಷ್ಟನು ಕಂದ. ಜನನೇ, ನಾನು ದೇವತಾ ಗರ್ಭದಲ್ಲಿ ಜನಿಸಿದವನ ಮಾತೆ. ಇರಬಹುದು ರಾಮ. ಮೈ ತಿಂಬ ವಿಷವನ್ನೇ ತುಂಬಿಕೊಂಡಿರುವ ಅವನನ್ನು ನಿನ್ನಿಂದ ಜಯಿಸಲಾಗಲಾರದು ರಾಮ. ಅಮ್ಮಯ್ಯ, ರಾಮ, ಎನ್ನನ್ನು ಜಯಿಸಲಾರನು ಈ ನಿನ್ನ ಮಗನ. ನಿನ್ನ ಮಗನ ಪೌರುಷವನ್ನು ಹೇಳುವನು ಚೆನ್ನಾಗಿ ಕೇಳಮ್ಮಯ್ಯ. ಅದೇನು ಚೆನ್ನಾಗಿ ಹೇಳು ಕಂದ. ಕರಗಸದ ನೆಡವು ಸಣ್ಣದಾದರೆ ದೊಡ್ಡ ದೊಡ್ಡ ಮರದ ಬುಡಗಳನ್ನ ಕೊಯ್ಯುವುದ ಬಿಟ್ಟಿದೆ. ಮೀನಿನ ಮರಿಯ ಸಣ್ಣದೊಂದು ತಿಳಿದುಕೊಂಡರೆ ಸಮುದ್ರದಲ್ಲಿ ಈಸದ ಬಿಡಬಲ್ಲದಮ್ಮಯ್ಯ. ಪಡೆದ ಮಾತೆ, ರಾಮ, ಬೆಂಕಿಯ ಕೆಟ್ಟು ಸಣ್ಣದಂದು ತಿಳಿದುಕೊಂಡರೆ ಆ ಕಾಡಿಯನ್ನು ಸುಡುವುದಲ್ಲೇನು ಮಾತೆ. ಈ ನಿನ್ನ ಮಗನಿಗೆ ನೇಮವನ್ನು ಕೊಡಿ ನನಗೆ ಜಾಗ್ರತೆ. ರಾಮ, ಬೇಡ ಕಂದ. ಎಂಬುವ ಮಾತೆಯನ್ನು ಬಿಟ್ಟು ಹೋಗಿ ಗೆದ್ದು ಬಾ ಮಗನೇ ಎಂದು ಮಾತೆಯನ್ನು ಮಾತನಾಡು ಮಾತೆ. ಆ ದುಷ್ಟನನ್ನು ನಿನ್ನಿಂದ ಗೆಲ್ಲಲು ಸಾಧ್ಯವಿಲ್ಲ ರಾಮ. ಸಹಜವಾಗಿ ನಿನ್ನ ಮಗನ ಗೆದ್ದ ಬರುವ ನಮ್ಮಯ್ಯ. ನನ್ನ ತಾತ ಯಾದವ ಏನಕ್ಕೆ ರಾಜ ನನ್ನ ಇಷ್ಟೊಂದು ದುರ್ಚುಲತನ ಮಾಡಿದನೆ ಕಾರ್ತಬೇರ ನಮ್ಮ ಮೂರ್ಖನ. ಹೌದು ರಾಮ. ಅಮ್ಮ ಜನನಿ, ರಾಮ, ಓ ಮದನ್ಮತ್ತನಾದ ಕರ್ತವೀರನ ಛತ್ರಿಯ ಹದಮನ ಮಹೇಶ್ ಮತ ನಗರದಲ್ಲಿ ಅಡಿಗಿರಲಿ, ಬ್ರಹ್ಮನ ಕರಮಂಡಲದಲ್ಲಿ ಅಡಿಗಿರಲಿ, ಕಾಳಿಯಮ್ಮನ ಕಾಲದಂಡದಲ್ಲಿ ಅಡಿಗಿರಲಿ ಅಮ್ಮಯ್ಯ. ಅವನ ಶಿರವಂ ಮರಗಡೆದು ಚಿರಛೇತ್ರ ಮಾಡಿಬಿಡೋಣ ಮಾತೆ. ರಾಮ, ಅಮ್ಮಯ್ಯ, ಬೇಡ ಕಂದ. ಯಾತಕ್ಕಾಗಿ ಬೇಡ ಹಂದ ಮಾತನಾಡ್ತೀರಿ ಮಾತೆ? ಎನ್ನ ತಂದೆಯಾದ ರೇಣುಕ ರಾಜನನ್ನು ಆ ಮದೋನ್ಮತ್ತನಾದ ಕಾರ್ತವೀರನು ಹತನಗೊಳಿಸಿರುವರಂತೆ. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಅಮ್ಮ ಮಾತೆ, ರಾಮ, ತಿಳಿಯಿತು ನಿನ್ನ ಪಡೆದಾತನ ಮರಣದಿಂದ ಉಂಟಾದ ನಿನ್ನ ಮನೋವ್ಯತೆ ಅಮ್ಮಯ್ಯ. ರಾಮ, ಆದರೆ ಈ ನಿನ್ನ ಮಗನ ಮಾತನ್ನ ಆಲೋಚನೆ ಮಾತೆ. ಅದೇನು ಹೇಳು ಕಂದ. ಯಾವತ್ತ ತ್ರಿಲೋಕಗಳ ಮಿರ್ಪ ವೈರಿಗಳ ನಮ್ಮ ಯಮ ಪುರಾಣಕ್ಕೆ ಕಳಚ ಬರುವ ಪ್ರಚಂಡ ಪರಾಕ್ರಮಣ ಯಾರು? ನಿನ್ನ ಮಗನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ ಅಂತಕಡಪುರಕ್ಕೆ ಸೇರಿಸಿ ಬರೋಣ ಅಮ್ಮಯ್ಯ. ಬೇಡ ರಾಮ. ರಾಮ, ಒಚ್ಚಕು ರಾಜನಂತ ಮದ ಬೇರದ ಆ ಕಾರ್ತವೀರನನ್ನ
ಹಾಗೆ ಅಮ್ಮಯ್ಯ. ಆ ಮದೋನ್ಮತ್ತನಾದ ಕಾರ್ತ್ಯವೀರನು ಸಾಮಾನ್ಯದವನಲ್ಲ ಕಂದ. ಈ ನಿನ್ನ ಮಗನೇನು ಸಾಮಾನ್ಯತೆ ಅಮ್ಮಯ್ಯ. ರಾಮ, ಅಮ್ಮಯ್ಯ, ಮೈ ತುಂಬ ವಿಷವನ್ನೇ ತುಂಬಿಕೊಂಡು ಮೋಸದಿಂದ ಗೆಲ್ಲುವವನನ್ನು ನಮ್ಮಂತವರ ಅವನನ್ನು ಜಯಿಸುವುದು ಸಾಧ್ಯವಿಲ್ಲ ರಾಮ. ಅಮ್ಮಯ್ಯ, ರಾಮ, ಈ ದೇವತರ ಕುಲದಲ್ಲಿ ಹುಟ್ಟಿದವನು ಮೈ ತುಂಬಾ ಬಾಣಗಳನ್ನು ಪಡೆದುಕೊಂಡು ಬಂದಿರುವವನ ಮಾತೆ. ರಾಮ, ನಿನ್ನ ಪರಾಕ್ರಮ ಎಂತದ್ದು ಎಂದು ಈ ನಿನ್ನ ತಾಯಿ ಅರಿತಿರುವಳು ರಾಮ. ರಾಮ, ನಿನ್ನ ಮಗನ ಪರಾಕ್ರಮವು ಎಂತದೆಂಬುದು ಈ ಜಗತ್ತಿಗೆ ಹೇಳು ಮಾತೆ. ರಾಮ, ಅಮ್ಮ ಜನನಿ, ಆದರೆ ಆ ಮದೋನ್ಮತ್ತನಾದ ಕಾರ್ತ್ಯವೀರನನ್ನು ಜಯಿಸುವುದು ನಮ್ಮಂತವರಿಗೆ ತಕ್ಕದ್ದಲ್ಲ ರಾಮ. ಹೇಳು ಮಾತೆ. ರಾಮ, ಅಮ್ಮಯ್ಯ, ಅವನನ್ನು ಜಯಿಸುವೆಯಾ? ಸಹಜವಾಗಿ ಜಯಿಸಿ ಬರೋಣ ಅಮ್ಮಯ್ಯ. ಆಗಲಾರದು ರಾಮ. ಆಗಲಾರದು ಅಂತ ಮಾತನಾಡಬಾರದು ಅಮ್ಮಯ್ಯ. ಈ ನಿನ್ನ ಮಗನಿಗೆ ನಿಯಮವನ್ನ ಕೊಟ್ಟು ನೋಡು ಮಾತೆ. ರಾಮ, ಅಮ್ಮಯ್ಯ, ಹಡೆದ ಹೊಳಲು ಹರಿಯುತ್ತಿದೆ. ಏ ನಿನ್ನ ನುಡಿಯೇ ಆಲ್ಜೇನು ಕಡಲು ರಾಮ. ಅದು ಹೇಗೆ ಅಮ್ಮಯ್ಯ? ರಾಮ, ಅಮ್ಮ, ಹೇಳುವೆನೆ ಕೇಳು ಕಂದ. ಏನು ಸಮತ್ಸಾರವಾಗಿ ಹೇಳ ಅಮ್ಮಯ್ಯ. ಆಡೆದ ಓಡಲಿನ ಆರುಷದ ಹೊಳಲು ನುಡಿಯೇ ಆಲ್ಜೇನು ಕಡಲು. ಆಡೆದ ಹೊಡಲಿನ ಆರುಷದ ಹೊಳಲು ನಿನ್ನ ನುಡಿಯೇ ಆಲ್ಜೇನು ಕಡಲು. ಆರ್ಯವೀರನ ಕದನದಿ ಜಯಿಸಲು. ಬೇಡ ರಾಮ, ಆ ದುರ್ಮಾರ್ಗನನ್ನು ಜಯಿಸುವುದು ನಿನ್ನಿಂದಾಗಲಾರದು ರಾಮ. ಅಮ್ಮ ಜನನಿ, ಈ ನಿನ್ನ ಪುತ್ರನು ಸಹಜವಾಗಿ ಜಯಿಸಿ ಬರುವನು ಅಮ್ಮಯ್ಯ. ರಾಮ, ನನ್ನ ಮಾತೆ ಈ ಎತ್ತ ಕರಳು ಒಪ್ಪಬೇಕಲ್ಲ ರಾಮ. ಏತಕ್ಕಾಗಿ ಒಪ್ಪಲಾರದಮ್ಮಯ್ಯ? ಕಾರ್ತ್ಯವೀರನ ಕದನದಿ ಜಯಿಸಲು ಆಜ್ಞೆಯ ಕೊಡಲು ಅಳುತ್ತಿದೆ ಮನವು. ಆಜ್ಞೆಯ ಕೊಡಲು ಅಳುತ್ತಿದೆ ಮನವು. ಬಾರೈ ಪಾದವ ನಾ ಸಹಿಸೆ ಶೋಕವ. ಬಾರೈ ಪಾದವ ನಾ ಸಹಿಸೆ ಶೋಕವ. ರಾಮ, ಅಮ್ಮ ಜನನಿ, ಹಡೆದ ಹೊಡಲು ಹರಿಯುತ್ತಿದೆ. ಏನಮ್ಮಯ್ಯ? ನಿನ್ನ ನುಡಿಯೇ ಆಲ್ಜೇನ ಕಡಲು. ಹೌದೇನು ಮಾತೆ? ನವಮಾಸದ ಗರ್ಭದಲ್ಲಿ ಹೊತ್ತು ಎತ್ತು ತುತ್ತುಣಿಸಿ ಬೆಳೆಸಿ ಹೌದು ಮಾತೆ. ಆ ಅಧಮನಾದ ಕಾರ್ತ್ಯವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯೇ ನಿನಗೆ ನೇಮ. ಓ ಎನ್ನಂ ಪಡೆದ ತಾಯೇ, ಈ ನಿನ್ನ ಪುತ್ರನ ಬಾವು ಬಲದಲ್ಲಿ ಅನಮಾನವೀರ ಅಮ್ಮಯ್ಯ. ರಾಮ, ಅಮ್ಮ ಜನನಿ, ಕಂದ, ಆದರೆ ಕೇಳ ಈ ನನ್ನ ಮಗನ ಪ್ರತಾಪವನ್ನು ಮಾತೆ. ಏನು ಚೆನ್ನಾಗಿ ಹೇಳು ರಾಮ. ಅಮ್ಮಯ್ಯ, ರಾಮ, 33 ಕೋಟಿ ದೇವತೆಗಳ ಕರ್ತವ್ಯರನ್ನು ಪಕ್ಷಗೊಳಿಸಿ ಎನ್ನೊಡನೆ ಕಾಲಿಗೆ ಕೈ ತೆಕ್ಕ ಸನ್ನಿಧನಾಗಿ ಬಂದರೆ ಕಾಳಗಕ್ಕೆ ಬಂದರೆ ಬೇಡ ಕಂದ. ಪಡೆದ ಮಾತೆ. ರಾಮ, ಕೊಚ್ಚ ಕೃತಾಂತನಂತ ಮದ ಬೇರದ ಆ ಕರ್ತವ್ಯರನ್ನು ಕನ್ನಡಿಸಿ ಬಿಡುವನ ಮಾತೆ.
ರಾಮ ನಿನ್ನ ಪಿತ ನನ್ನ ಕತ್ತರಿಸಿದ ಮತ್ತನ ಅಮ್ಮಯ್ಯ ರಾಮ ಜನನೇ ರಾಮ ನಿನ್ನ ಚಿಂತೆಯನ್ನ ಬಿಟ್ಟು ಬಿಡು. ಚಂಡ ಪ್ರತಾಪನಾದ ನಿನ್ನ ತಂದೆ ನನ್ನ ಕೊಂದಿದವನ ಸಿರೆಯನ್ನ ಹರಗಡೆದ ಅವನ ದೇಹವನ್ನ 10 ಕಾಯಿಗಳಿಗೆ ಉಣಬಡಿಸಿ ಹಬ್ಬದೂಟವನ್ನ ಮಾಡಿದವನ ಮಾತೆ ರಾಮ ಒಂದು ವೇಳೆ ಎನ್ನ ಮಾತು ಶಟಿಯಾದರೆ ಚಟೆಯಾದರೆ ಸಿರೆಯನ್ನ ಗಗನ ಮಂಡಲಕ್ಕೆ ಆಡಿಸಲಿದ್ದರೆ ಎಂಥ ಏಡಿ ಪುತ್ರ ನಮ್ಮ ಪಡೆದು ನಂದಿ ಎನ್ನ ಸರ್ರನೆ ಅಂತ ಸೆಳೆದ ಬಿಡ ರೇಣುಕ ರಾಜನ ಸುತ್ತ ಸೌಭಾಗ್ಯವತೆ ರಾಮ ಚೊಕ್ಕಟವಾದ ನಿನ್ನ ನುಡಿ ಕೇಳಿ ಅಕ್ಕರೆಯ ಕರಳು ಕತ್ತರಿಸಿ ಹೋಗಿ ಬಾ ರಾಮ ಎಂದು ನೇಮವನ್ನು ಕೊಡುವಳು ಎಂದು ತಿಳಿದುಕೊಂಡಿರುವೆಯಾ ರಾಮ? ಅದು ನಿನ್ನಿಂದ ಆಗಲಾರದು ರಾಮ. ಈ ನಿನ್ನ ಮಗನ ಮೇಲೆ ಅಷ್ಟೊಂದು ಅನುಮಾನವೇತಕ್ಕೆ ರಾಮ? ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾರ್ತ್ಯವೀರನನ್ನು ಜಯಿಸುವಿಯಾ? ಸಹಜವಾಗಿ ಜಯಿಸ ಬರೋನಮ್ಮಯ್ಯ. ರಾಮ ಪಡೆದ ಮಾತೆ ರಾಮ. ಅಮ್ಮಯ್ಯ, ಆ ಮದೋನ್ಮತ್ತನಾದ ಕಾರ್ತ್ಯವೀರರು ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನು ಆ ಮದೋನ್ಮತ್ತನಾದ ಕಾರ್ತ್ಯವೀರನು. ಅಮ್ಮ ಜನನೇ ರಾಮ, ಈ ನಿನ್ನ ಮಗನ ಆರೆ ಶೆಟ್ವರ್ಗ ಗುಣಂಗಂ ದೂರ ಮಾಡಿದವನ ಮಾತೆ ಸಾಹಸ ಬಾವುಳ್ಳವನು ಆ ಮದೋನ್ಮತ್ತನಾದ ಕಾರ್ತ್ಯವೀರನು. ಅಮ್ಮಯ್ಯ, ರಾಮ, ಪಂಚಮುಖ ಪರಶಿವನ ಸಣ್ಮುಖ ತಾರಕನಂ ಕಡದಂತಹ ಕರ್ತವೀರನಂ ಕಡದ ನಿನ್ನ ತಂದೆಯ ಆತ್ಮಕ್ಕೆ ಶಾಂತಿ ಉಂಟಾಗುವಂತ ಮಾಡುವನ ಮಾತೆ ದತ್ತಾತ್ರೇಯರವರ ಪ್ರಸಾದದಿಂದ ಜನಿಸಿದಂತವನು ಆ ಅಧಮನಾದ ಕಾರ್ತ್ಯವೀರನು. ರಾಮ, ಆದ 4 ಲೋಕಗಳಲ್ಲಿ ಸೊಕ್ಕಿನಿಂದಿರುವ ಮಿಕ್ಕ ಮೀರಿದ 33 ಕೋಟಿ ರಾಕ್ಷಸರನ್ನು ಸಂಹರಿಸಿದವನ ಈ ನಿನ್ನ ಮಗನ ಭಾಗ್ಯವೇ ರಾಮನ ಮಾತೆ. ರಾಮ, ಅಮ್ಮ ಜನನೇ 10 ತಲೆಯ ರಾವಣನನ್ನೇ ಸಂಹರಿಸಬೇಕೆಂದು ಹೊರಟಾಗ ಅವನ ಮಾತಿಗೊಡಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಅಮ್ಮಯ್ಯ, ರಾಮ, ಅವನ್ಯಾವ ಬಲವಂತನ ಅಂತ ಹೇಳಿದೆ ಎನ್ನ ಮುಂದೆ ರಾಮ, ವಾಲಿಯನ್ನು ಕೂಡ ಕಾಲ ಕೈಗಳನ್ನು ಕಟ್ಟಿಸಿಕೊಂಡು ವಾಲಿಯ ಮಗನಾದ ಹಂಗತನ ಮುಂದೆ ಚಿನ್ನದ ಗೊಂಬೆಯಂತ ತಕತ ಇತ್ತ ಅಂತ ನಾಟಕವನ್ನ ಮಾಡಿ ಅವನ ಕಾಲೆಲ್ಲ ಒತ್ತೆ ತಗೊಂಡಿದವನ ಅವನು ಅಂತ ಕೈಲಾದ ಏಡಿ ರಾವಣನ ಸುದ್ದಿ ಎನ್ನಂತ ಪರಾಕ್ರಮನ ಮುಂದೆ ಕೊಂಡಾಡಬಹುದ ಮಾತೆ ರಾಮ, ಒಂದು ಮಾತನ್ನು ಹೇಳುವೆನೋ ಚಿತ್ತವಿಟ್ಟು ಕೇಳು. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನಲ್ಲೊಂದು ಪಂಥವನ್ನು ತೊಟ್ಟನು. ಅದು ಏನಂದ ಪಂಥವನ್ನು ತೊಟ್ಟಿರುವನ ಅಮ್ಮಯ್ಯ? ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ ಜಮದಗ್ನಿ. ರಾಮ, ಹೌದೇನು ಅಮ್ಮಯ್ಯ? ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಏನಾಗಿರ್ಬೋದು ಅಮ್ಮಯ್ಯ? ನಾಗ ಸರ್ಪವು ಬಂದಿತು, ಮನುಷ್ಯನ ರೂಪದಲ್ಲೆದ್ದೆರಡು ಮಾತನಾಡಿತು. ಅದು ಏನಂದ ಮಾತನಾಡಿಸಿದ ಅಮ್ಮಯ್ಯ? ಅಮ್ಮ ರೇಣುಕಾ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತಳಾಗಿರುವೆ. ನಿನಗೆ ಸಿಂಬೆಯಾಗಿ ನಲಿಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆ ನಾಗ ಸರ್ಪವು. ಹೌದೇನಮ್ಮಯ್ಯ? ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ ಜಮದಗ್ನಿ
ನನ್ನನ್ನು ಈ ಆಶ್ರಮವನ್ನು ಸೇರಿಸಿಕೊಂಡಿರುವನು. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾರ್ತ್ಯವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯಿ ನಿನಗೆ ಕೊನೆಯದಾಗಿ ನೇಮ. ಎನ್ನಂ ಪಡೆದ ಜನನಿಯಾದರೇನು ಕಾದ್ಯವೇ ರಾಮ, ಏನು ಮಾತನಾಡುವೆ? ಇದ್ದ ಮಾತನ್ನೇ ಆಡುತ್ತಿರುವೆ ರಾಮ. ಆ ಮದೋನ್ಮತ್ತನಾದ ಛತ್ರಿಯ ಕುಣ್ಯ ಕಾರ್ತವೀರನ ದೇವದನ್ನವರಿಗೆ ಮೀರಿದವನೆಂದು ಹೇಳದೆ ಅಮ್ಮಯ್ಯ. ಹೌದು ಕಂದ. ಅಮ್ಮ ಜನನಿ ರಾಮ, ಆದರೆ ಈ ನಿನ್ನ ತಲೆಯನ ಮುಂದೆ ಅವನವೆಷ್ಟೋ, ಅವನ ಪರಾಕ್ರಮವೆಷ್ಟೋ, ಎನ್ನ ಮುಂದೆ ನಡೆಯಲಾರದ ಮಾತೆ. ರಾಮ, ಜನನಿ ಅವನನ್ನು ಜಯಿಸಿ ಬರುವೆಯಾ? ಆದರೆ ಆದರೆ ಎನ್ನಗೆ ಸರಿಸಮನವಾದ ಯಾರಿವಿಲ್ಲವೆಂದ ಆ ಕಾರ್ತವೀರನ ಅಹಂಕಾರದಿಂದಿರುವನಮ್ಮಯ್ಯ. ಹೌದು ಕಂದ. ಅಮ್ಮ ಜನನಿ ರಾಮ, ಆದರೆ ಆದರೆ ಈ ನಿನ್ನ ತಲೆಯನಾದ ಭಾಗ್ಯವೇ ರಾಮನ ವರ್ಗ ಗುಣಗಳನ್ನು ದೂರ ಮಾಡಿದವನ ಮಾತ. ಅಮ್ಮಯ್ಯ ರಾಮ, ಇಂಥ ಚಿತ್ರೋಪಭದ್ರನ ಮುಂದೆ ಕೊಪ್ಪಿದ ಕಾರ್ತವೀರನನ್ನ ದೇವನದಿಂದ ಒಳೆಯವನೇನ ಮಾತ. ಅಮ್ಮ ಜನನಿ ಕಂದ. ಸೌದಿಯ ಕಷ್ಟ ಬೆಟ್ಟದಷ್ಟು ಬಿದ್ದರೆ ಅಗ್ನಿಗೆ ಸುಟ್ಟು ಭಸ್ಮವಾಗದಿರುವುದು ಅಮ್ಮಯ್ಯ. ಅಮ್ಮಯ್ಯ ರಾಮ, ಇಂಥ ಮಹಾಜ್ಞಾನಿಗಳಾದ ನೀನು ಸಮಯವನ್ನು ವೇಷದ ಜನಗೆ ನೇಮವನ್ನು ಕೊಡು ಅಮ್ಮಯ್ಯ. ಏರಿಸಿ ಬಿಡುವನ ಅವನನ್ನ ಯಮನಾಲಯ. ರಾಮ, ಅವನನ್ನು ಜಯಿಸಿ ಬರವೆಯಾ? ಹೇಗೆ ಜಯಿಸಿ ಬರಬೇಕಂದ? ರಾಮ, ಅವನನ್ನು ಜಯಿಸಬೇಕಾದರೆ ಜಯಿಸ ಬರಬೇಕಾದರೆ ಒಂದು ಮಾರ್ಗವನ್ನು ಹೇಳುವೆನೋ, ಚಿತ್ತವಿಟ್ಟು ಕೇಳು. ಏನು ಚೆನ್ನಾಗಿ ಹೇಳಮ್ಮಯ್ಯ. ರಾಮ, ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಮಗನೇ ಮಗನೇ ಬಾರೆ ಬಾರವನೇ, ಮಗನೇ ಬಾರೈ ಬಾರವನೇ, ಮಗನೇ ಬಾರೈ ಬಾರವನೇ. ಕಾರ್ತವೀರನ ಕದನದಿ ಜಯಿಸಲು ಬೇಡುವೆಯ ರಾಮ. ಕದನದಿ ಜಯಿಸಲು ಅಭಯ ಬೇಡುವೆಯ ರಾಮ, ಅಭಯ ಬೇಡುವೆಯ ರಾಮ. ಆ ಮದೋನ್ಮತ್ತನಾದ ಕಾರ್ತವೀರನನ್ನು ಜಯಿಸಬೇಕಾದರೆ ಜಯಿಸಿ ಬರಬೇಕಾದರೆ ಬ್ರಹ್ಮಶಕ್ತಿಯಿಂದ ಮಗನೇ ದೊರಗಲಿಗೆ ಬಾರೋ, ಮಗನೇ ಬಾರೈ ಬಾರವನೇ, ಮಗನೇ ಬಾರೈ ಬಾರವನೇ, ಮಗನೇ ಬಾರೈ ಬಾರವನೇ. ಆ ಮದೋನ್ಮತ್ತನಾದ ಕಾರ್ತವೀರನನ್ನು ಜಯಿಸಿ ಬರಬೇಕಾದರೆ ಜಯಿಸಿ ಬರಬೇಕಾದರೆ ಬ್ರಹ್ಮಶಕ್ತಿ ಯೋಗದಿಂದ ಹೇ ಘೋರ ತಪಸ್ಸಿನಿಂದ ಹೇ ಅರನಿಂದ ಪರಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ
ಆ ಮದೋನ್ಮತ್ತನಾದ ಕಾರ್ತ್ಯವೀರನನ್ನು ಜಯಿಸಲು ಸಾಧ್ಯ. ರಾಮ, ಅಮ್ಮಯ್ಯ, ಯುದ್ಧದಲ್ಲಿ ಪಣ ತೊಟ್ಟು ಗೆದ್ದು ಬರುವೆನು ಅಮ್ಮಯ್ಯ ಎಂದು ಹೊರಟ ನೀನು ಗೆದ್ದು ಬರಬೇಕು ಒಂದು, ಇಲ್ಲ ನಿನ್ನ ಪ್ರಾಣ ತ್ಯಾಗ ಮಾಡಿ ಬರಬೇಕು ಒಂದು. ಇದಕ್ಕೆ ಉತ್ತರ ಹೇಳು ರಾಮ, ಆಗ ಕೊಡುವಳು ನಿನ್ನ ಎತ್ತ ತಾಯಿ ನಿನಗೆ ಆನಂದದಿಂದ ನೇಮ. ಅಮ್ಮ ಜನನೇ, ರಾಮ, ನಾನು ಎಷ್ಟು ರೀತಿಯಿಂದ ಹೇಳಿದರೆ ಕಾಲಕ್ಕೂ ಬಿಡಲಲ್ಲ ನನ್ನ ಮನದ ವೇಚನ. ಅಮ್ಮಯ್ಯ, ಕಂದ, ಸಾಗರದ ನಡುವೆ ನೀರಿನೊಳಗೆ ಮುಳುಗಿದರೇನೋ, ಆ ಇರುಪಕ್ಷನ ವಕ್ಷದೊಳಗೆ ಗುವಿನೊಳಗೆ ಅಡಗಿದರೇನೋ, ಬ್ರಹ್ಮನ ಕರಮಂಡಲದಲ್ಲಿ ಬೆಚ್ಚಿಟ್ಟುಕೊಂಡರೇನೋ, ಆ ಬ್ರಹ್ಮನನ್ನ ಬರದಲಿಕ್ಕಿದವನ್ನು ಬದಲಿಸುವುದುಂಟೇನು ಜನನೇ? ರಾಮ, ಈ ನಿನ್ನ ಭಾಗ್ಯದ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗದ ಅಮ್ಮಯ್ಯ. ಜನನಿ, ಕಂದ, ಬ್ರಹ್ಮಾಂಡಲ ಎಂಬುದು ಭೂಮಂಡಲ ಎಂಬಿರುದು. ಸದಕೋಟಿ ಸಿಡಲಿಯನ್ನ ಸಿರಕ್ಕೆ ಅಪ್ಪಳಿಸಿದರು ಅರಮ ಲೆಕ್ಕಸದ ಇಕ್ಕಡೆ ಮಾಡಿರುವ ಭುಜಬಲದ ಪರಾಕ್ರಮನ ಯಾರ? ಈ ನನ್ನ ಮಗನಿಗೆ ತಕ್ಕದಲ್ಲವೆಂದು ಹೇಳಿದೆಯ ಜನನೇ? ಹೌದು ರಾಮ. ರಾಮ, ವಿಧಿಸಿದಂತೆ ಅರನನ್ನು ಒಲಿಸುವುದಕ್ಕೆ ತಂಬೂರ ತಪಸ್ಸವನ್ನು ಮಾಡಲು ಹೋಗುವನ. ತಾಯಿಗೆ ಕೊಟ್ಟ ವಚನದಂತೆ ಅರನನ್ನೇ ಒಲಿಸೋ ರಾಮ, ಅರನನ್ನೇ ಒಲಿಸೋ. ಜಮದಗ್ನಿ ಜಮದಗ್ನಿ ತಾಯಿಗೆ ಕೊಟ್ಟ, ತಾಯಿಗೆ ಕೊಟ್ಟ, ತಾಯಿಗೆ ಕೊಟ್ಟ ವಚನದಂತೆ ಅರನನ್ನೇ ಒಲಿಸೋ ರಾಮ, ಅರನನ್ನೇ ಒಲಿಸೋ. ರಾಮ, ಹೇಳಮ್ಮಯ್ಯ, ಧರಾತಳದಲ್ಲಿ ನಿನ್ನ ಕೀರ್ತಿಯು ಹೇಗೆ ಬೆಳಗಬೇಕೆಂದರೆ ಜಗತ್ತಿಗೆ ನಿನ್ನ ಮಗನ ಕೀರ್ತಿ ತಿಳಿಸು ಮಾತೆ. ಧರಾತಳದಲ್ಲಿ ಬರೋ ತನಯ ನೀನು ದುರಗಲಿಗೆದ್ದು ಬಾರೋ ರಾಮ, ದುರಗಲಿಗೆದ್ದು ಬಾರೋ ಮಗನೇ ಜಗದಿ ಮುನಿಸಿರನೇನೆ ಬಾರೈ ಬಾರವನೇ ಮಗನೇ, ಬಾರೈ ಬಾರವನೇ ಮಗನೇ, ಬಾರೈ ಬಾರವನೇ. ಅಮ್ಮಯ್ಯ, ಚಳಿಗಾಲದಾಗಿಂತ ಋಷಿ ಮುನಿಗಳದ್ದು ಭಾರಿ ತಿಪ್ಪಲಪ್ಪ ಯಪ್ಪ ದಂಡಿ. ರಾಮ, ಅಮ್ಮಯ್ಯ, ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದಾರುತಿಯನ್ನು ಬೆಳಗುವೆನು. ನಿನ್ನ ಇಷ್ಟದಂತೆ ಆಗಿಲ್ಲ ಮಾತೆ ಸೌಖ್ಯ ಪ್ರದಾತೆ. ಆ ಪೀಠವನ್ನು ಗಣಕರಿಸು ಪುತ್ರ ಕೋಮಲ ಗಾತ್ರ. ಬೆಳಗುವೆನು ಆರತಿಯ ಮಕನಯನೇ, ಜಯವಾಗಲೇನೆ ಹೋಗುವ ಕಾರ್ಯ ಬೇಗ.
ಕುಡಿತ ನನ್ನ ದಣಿವಾಗ್ಬಿಟ್ಟತ್ ನನ್ನ ಮಗನಿಗೆ. ಅಮ್ಮಯ್ಯ ರಾಮ, ಅಮ್ಮಯ್ಯ ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯದ ಆರತಿಯನ್ನು ಬೆಳಗಿರುವೆನು. ಇಷ್ಟದಂತೆ ಆಗಲಮ್ಮಯ್ಯ. ಈ ನಿನ್ನ ಎತ್ತ ತಾಯಿಯ ಆಶೀರ್ವಾದದೊಂದಿಗೆ ಹೇ ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಕೋಮಲಗಾತ್ರ. ನಿನ್ನ ಇಷ್ಟದಂತೆ ಆಗಲಮ್ಮಯ್ಯ. ಸಕಲ ಐಶ್ವರ್ಯವತ್ತುವೇಲು ಪುತ್ರ ಸದಮಲ ಚರಿತ್ರೆ. ಆಹೋ ಬಾಲಕ, ಘೋರಬಲ್ಲವದ ಬಿಲ್ಬಿಡದ ಧನಸ್ತಾರಿಯಾಗಿ ರೋಷದಿಂದ ತಮ್ಮ ಮುಂದೆ ನಿಂತಿರುವ ಕಂದನ ವಿಚಾರವನ್ನ ಹಾಲು ಜಪಿದನೆ. ಮೊಹಮ್ಮದ ವಂದನೆ. ಆಹೋ ಪುತ್ರ, ಯಾವ ಮಂಗಳದ ಮಹತ್ ಕಾರ್ಯ ಸಾಧಿಸಲಕರ ಪಲ್ಲವಿಚ್ಚ ಬಿಲ್ ಬಿಡಿದ ಧನುತ್ತರಿಯಾಗಿ ಪಿತನ ಆಜ್ಞೆಯ ಪಡೆಯದ ಬುಕ್ಕನ ಉಕ್ಕವ ರೋಷದಿಂದ ಹೋಗುವುದಲ್ಲಿಗೆ ಸುತನೆ ಅದು ಬಲನ್ನುತ್ತನೆ. ಅಪ್ಪೋ ಅಪ್ಪಯ್ಯ, ಆಹೋ ಭಾರ್ಗವ, ಈ ದಿನ ದಿಗ್ಬಲಿಯ ದೊಳರ ಉತ್ರಂಕಿತನಾಗಿ ಮುನ್ನಕ್ಕೆ ಬರುವ ಬಂಡರೋಳ ಜಗದ್ಬಂಡನಾದ ಕ್ಷತ್ರಿಯ ಅದಮ ಕುನ್ನ ಕರ್ತವೀರ ಹರ್ಜನನನ್ನು ಎನ್ನ ಎತ್ತ ಮನಪಿತನ ಕತ್ತರಿಸಿರುವನಂತೆ. ಅಪ್ಪೋ ಅಪ್ಪಯ್ಯ ಪುತ್ರ, ತತ್ತು ಕಾರಣ ಎತ್ತಮ್ಮ ನೋಡಲೋಳ ದುಃಖ ಪರಿಚ ಕಣ್ಣೀರಿಡುವಂತ ಮಾಡಿರುವನ ಅಪ್ಪಯ್ಯ. ಅಪೋ ಜನಕ ಬಾಲಕ, ಆದ ಕಾರಣ ದುಷ್ಟ ಕರ್ತವೀರನ ಸಂಹಾರಕ್ಕೆ ಭೀಷಣ ಮೊಲಿಸಿ ಬಾಯೆಂದು ನನಗೆ ಆಶೀರ್ವಾದ ಮಾಡಿ ಕಳಿಸಿ ತಂದೆ. ನಿನ್ನ ಮನಸ್ಸಿನ ತಾತ್ಪರ್ಯವನ್ನು ಹೇಳಿ ಎನ್ನ ಮುಂದೆ. ಕಲು ತಿಲಕನಾದ ರಾಮ ಮೆಚ್ಚಿದ ನಿನ್ನಯ ಕಲು ತಿಲಕನಾದ ರಾಮ ಅಪೋ ಅಪ್ಪಯ್ಯ ಮೆಚ್ಚಿದ ನಿನ್ನಯ ಪಿತ್ರದ ಕಲು ತಿಲಕನಾದ ರಾಮ ಅಪೋ ಜನಕ ಮೆಚ್ಚಿದ ನಿನ್ನಯ ಪರಾಕ್ರಮ. ಅದು ಹೇಗಪ್ಪಯ್ಯ? ಅಂತ ದುಷ್ಟ ರಾಮಚರಕ್ಕೆ ಭಗವಂತಕನಾದ ಮಹಾವಿಷ್ಣುನೊಂದಿಗೆ ಮತ್ತೆ ಸತ್ತವಾಗಿ ಹೋದ ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವರಾಮನೇ. ಅಪೋ ಅಪ್ಪಯ್ಯ, ಆಹೋ ಪುತ್ರ, ಭಗವಂತನ ದುಷ್ಟರನನ್ನು ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ, ಈ ನಿನ್ನ ಮಾತು ಸೆಟಿಯಲ್ಲ ಅಪ್ಪಯ್ಯ. ಅದು ಏಕೆ ಅಪೋ ಅಪ್ಪಯ್ಯ, ಪುತ್ರ? ಅದು ಹೇಗೆಂದರೆ ಅದು ಹೇಗೆ? ಆತ ನನ್ನ ಆಕಾರ ಮಾಡುವುದರೊಳಗೆ ಭೂಜನರು ತತ್ತರಿಸುವರು, ಭೂತಾಯಿಯ ಸುಮ್ಮನೆ ಮರುಗುವಳು. ಕ್ಷಣವಿದ್ದಕ್ಕೆ ಸನ್ನಿಧನಾಗಿ ಹೋಗುವನು ನನಗೆ ಆಜ್ಞೆಯನ್ನು ಕೊಡು ಭೂಪ. ಒಯ್ರಿ ಜನಗಳಿಗೆ ತೋರಿಸಬರವಳು ರಾಮ, ಹಾಗಾದರೆ ಹೇಳುವುದು ಚೆನ್ನಾಗಿ ಕೇಳು. ದುರುನಾದ ಕರ್ತವೀರನ ಸಿರೆಯನ್ನ ಗಗನ ಮಂಡಲಕ್ಕೆ ಆಡಿಸಬರನಪ್ಪಯ್ಯ. ಅರಣ್ಯ ತಪವನ್ನು ಮನದಲ್ಲೇ ಜನಕ್ಕೆ ದುಡದ ಕಾತನ ವನದಲ್ಲೇ
ತತ್ವವನ್ನು ಮನದಲ್ಲೇ ಜನ್ನಕ್ಕೆ ದುಡ್ಡದ ಕಾರ್ತನ್ನು ಮನದಲ್ಲೇ ಜೇಜ ಅರತನ ಮಾವ ಕೊಡುವೆನ ನಿನಗೆ ಬರ್ಕ ಚೆನ್ನಾಗಿ ಕೇಳ ಅರತನ ಮಾವ ಕೊಡುವೆನ ನಿನಗೆ ಇನ್ನು ವನದಲ್ಲ ಜಲವನ್ನು ಗೆಳತೋ ಇಂದು ವನದಲ್ಲಿ ಜಲವನ್ನು ಗೆಳತ ಕೊಡುವೆನ್ನ ಸುತನೇ ಜಯ ಪಡೆದು ಬಾರು ಭಾರ್ಗವನೇ ಜಯ ಪಡೆದು ಬಾರು ಭಾರ್ಗವನೇ ಕಾರ್ತಿವೀರ ಅರ್ಜುನ ಅಹೋ ಅಹೋ ರಾಮ ಕೈಲಾತನಾತನದ ಈಸಲು ನಿನಗೆ ವರ ಕರುಣಿಸಲನ್ನು ಆತ್ರವಾದವನ್ನು ಮಾಡಿರುವನು ಭಾರ್ಗವ ರಾಮ ಕ್ಷತ್ರಿಯನು ತೋರಿಸಿ ನಿನ್ನಯ ಪರಾಕ್ರಮ ನಿನ್ನ ಇಷ್ಟದಂತೆ ಆಗಲ ಅಪ್ಪಯ್ಯ ಅವನ ಮೇಲೆ ತೋರಿಸಿ ಬರುವನು ಎನ್ನ ಪರಾಕ್ರಮಯ ಸಾರದೆ ರುದ್ರ ಭಯಂಕರ ಭದ್ರಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವ ರಾಮನ ಹರನ ಮರೆಸಿ ತ್ರಿಶೂಲವನ್ನು ವರವಾಗಿ ಪಡೆದ ಕ್ಷತ್ರಿಯ ಕುನ್ನ ಕರ್ತವ್ಯ ನಮ್ ಸಂಬರಿಜ ನಾನೇ ಪರಾಕ್ರಮನಂದನಿಜ ಮರೆಯುವುದಕ್ಕೆ ಈ ಕೈಲಾಸ ಪರ್ವತಂ ತಪಸ ಕೈಯಲ್ಲಿ ಹೊರಡಿರುವ ಈ ತ್ರಿಭುವನಕ್ಕೆ ಸಾರಥಿ ಸಾರಥಿ ಕೈಲಾಸಗಿರಿಗೆ ಹೋಗುವ ಓಡಿಸಿ ಜೈ ಬರಿ ಜಾಗ್ರತೆ